ಬಾಗಲಕೋಟೆಯಲ್ಲಿ ಬೀದಿ ನಾಯಿ ದಾಳಿಯಿಂದ 10 ವರ್ಷದ ಬಾಲಕಿ ಸಾವು. ಬಾಗಲಕೋಟೆ ನವನಗರ 15ನೇ ಸೆಕ್ಟರ್ನಲ್ಲಿ ಮನೆ ಮುಂದೆ ಆಟವಾಡುತ್ತಿದ್ದ 4ನೇ ತರಗತಿ ವಿದ್ಯಾರ್ಥಿನಿ ಅಲೈನಾ ರಾಜೇಸಾಬಾ ಲೋಕಾಪುರ್ 10 ವರ್ಷ ಬಾಲಕಿ ಮೇಲೆ ಡಿಸೆಂಬರ್ 29ರಂದು ಬೀದಿ ನಾಯಿ ದಾಳಿ ನಡೆದಿತ್ತು. ಕಣ್ಣು, ಮೂಗು ಸೇರಿದಂತೆ ಮುಖದ ತೀವ್ರ ಗಾಯಗಳೊಂದಿಗೆ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಒಯ್ಯಲ್ಪಟ್ಟಳು. ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು. ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ಇವತ್ತಿನ ದಿವಸ ನಮ್ಮ ಬಾಗಲಕೋಟೆ ನಗರದ 10 ವರ್ಷದ ಬಾಲಕಿ ಅಲೀನಾ ಎಂಬ ಬಾಲಕಿ ನಾಯಿ ಕಚ್ಚಿ ಚಿಕಿತ್ಸೆ ಫಲಕಾರಿಯಾಗದೆ ಮರಣ ಹೊಂದಿದ್ದಾಳೆ. ಇವತ್ತಿನ ದಿನ ನಮ್ಮ ಬಾಗಲಕೋಟೆ ಜನತೆಗೆ ಅತ್ಯಂತ ದುಃಖಕರವಾದ ದಿನ. ಈ ಸಾವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಸಾಕಷ್ಟು ಸಂಘಟನೆಗಳು ಕೂಡ ನಮ್ಮ ಪಂಚಾಯತಿ ಇರ್ಬೋದು, ನಗರಸಭೆ ಇರ್ಬೋದು, ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಇಲಾಖೆಗೆ ಎಷ್ಟೋ ಬಾರಿ ಮನವಿ ಮಾಡಿದ್ರು ಕೂಡ ಸತತವಾಗಿ ಜನರಿಗೆ ಬೀದಿ ನಾಯಿ ಹಾವಳಿ ತುಂಬಾ ಹೆಚ್ಚಾಗಿದೆ. ಈ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ 2 ತಿಂಗಳಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ನಾಯಿ ಕಚ್ಚಿ ಚಿಕಿತ್ಸೆ ಫಲಕಾರಿ ಸುಮಾರು 6 ಜನ ಮರಣ ಹೊಂದಿದ್ದಾರೆ. ಈ ನಮ್ಮ ಪುಟ್ಟ ಬಾಲಕಿಯ ಮರಣ ಹೊಂದಿದ್ದು ಅತ್ಯಂತ ನೋವಿನ ಸಂಗತಿ. ಅವರ ಮನೆಯವರಿಗೆ ಸರ್ಕಾರದಿಂದ ಪರಿಹಾರ ಕೊಡ್ಬೇಕಂತ ಹೇಳಿ ತಮ್ಮ ಮೂಲಕ ವಿನಂತಿಸ್ತೀನಿ. ಇದೇ ರೀತಿ ಬೀದಿ ನಾಯಿ ಹಾವಳಿ ತಡೆಯದಿದ್ರೆ ಸಂಬಂಧಪಟ್ಟ ಕಚೇರಿ ಮುಂದೆ ನಾವು ಉಗ್ರವಾದ ಹೋರಾಟ, ಪಕ್ಷಭೇದ ಮರೆತು ಉಗ್ರವಾದ ಹೋರಾಟ ಮಾಡ್ಬೇಕಂತ ಹೇಳಿ ತಮ್ಮ ಮೂಲಕ ಹೇಳಿಕೆ ಇಚ್ಛೆಪಡ್ತೀನಿ. ಇವತ್ತು ಬಾಗಲಕೋಟೆಯಲ್ಲಿ ಅತಿಯಾದ ಒಂದು ದುರ್ಘಟನೆ ನಡೆದಿದೆ. 10 ವರ್ಷದ ಬಾಲಕಿ ಲೋಕಾಪುರ ಎಂಬ ಬಾಲಕಿ ಈ ನಾಯಿಗಳ ದಾಳಿಗೆ, ಬೀದಿ ನಾಯಿಗೆ ದಾಳಿಗೆ ಬಲಿಪಶಿಯಾಗಿದ್ದಾರೆ. ಕೇವಲ 10-15 ದಿವಸಗಳಿಂದ ನಮ್ಮ ಗಿರೀಶ್ ಫೌಂಡೇಶನ್ ವತಿಯಿಂದ ಮಾನ್ಯ ಪೌರಾಯುಕ್ತರು ಮನವಿ ಕೊಟ್ಟಿದ್ದೀವಿ. ನಾವು ಈ ಬಾಗಲಕೋಟೆಯಲ್ಲಿ ಬೀದಿ ನಾಯಿಗಳಿಗೆ ಸುಮಾರು 3,500ಕ್ಕಿಂತ ಹೆಚ್ಚು ಮಕ್ಕಳಿಗೆ ದಾಳಿಯಾಗಿದೆ. ಅಂಧ ಮಕ್ಕಳ ಮೇಲೆ ದಾಳಿಯಾಗಿ ಅವರು ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಂಡಿದ್ರು. ಇವಾಗ ಈ ಲೋಕಾಪುರ ಹೆಣ್ಣು ಮಗಳ ಮೇಲೆ ನಾಯಿ ದಾಳಿಯಾಗಿ ಬಾಲಕಿಯನ್ನ ನಾವು ಇವತ್ತು ಕಳೆದುಕೊಂಡಿದ್ದೇವೆ. ಪೌರಾಯುಕ್ತರು ನಾವು ಮನವಿ ಕೊಟ್ಟಾಗ ಇದರ ಬಗ್ಗೆ ಕೆಲಸ ನಡೆದಿದೆ ಅಂತ ಹಾರಿಕೆ ಉತ್ತರ ಕೊಟ್ಟಿದ್ರು. ಆದ್ರೆ ಯಾವುದೇ ರೀತಿ ಅವರ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ವಿಫಲ ಆಗಿದೆ. ಇದಕ್ಕೆ ನೇರ ಹೊಣೆ ಪೌರಾಯುಕ್ತರೇ, ಸರ್ಕಾರ ಇದಕ್ಕೆ ನೇರ ಹೊಣೆ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಈ ರೀತಿ ನಾಯಿಗಳ ದಾಳಿಗೆ ಯಾರಾದ್ರೂ ಬಲಿಪಶು ಆದ್ರೆ ನೇರವಾಗಿ ಸರ್ಕಾರ ಹೊಣೆ ಆಗಿದೆ. ಇದಕ್ಕೆ ಈ ಪರಿವಾರಕ್ಕೆ ಮಗಳನ್ನು ಕೊಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಪರಿಹಾರ ಏನಿದೆ ಸರ್ಕಾರ ಈ ಪರಿವಾರಕ್ಕೆ ಕೊಡಬೇಕು ಮತ್ತು ಕಟ್ಟುನಿಟ್ಟಾಗಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ದುರ್ಘಟನೆ ಆಗದೆ ಈ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅವರಲ್ಲಿ ಒತ್ತಾಯಿಸುತ್ತೇನೆ. ಹಾಗೂ ಈ ಕುಟುಂಬ ವರ್ಗಕ್ಕೆ ಈ ದುಃಖ ಭರಿಸುವ ಶಕ್ತಿ ಪ್ರೇರಿಸುತ್ತೇನೆ.